ಹಾಯ್ ದೋಸ್ತು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಮಗ ಬ್ಲಾಗ್ಸ್. ನಾವು ಇವತ್ತೇನು ಖಾಸ್ ಕೆಲಸ ಇಲ್ಲರಿಪ್ಪ. ನಿನ್ನ ಏನು ಕೆಲಸ ಇರೋದು ಬರೀ ರೆಸ್ಟ್ ಅಂದ್ರೆ ಊರ ಲೈಟ್ ಇರೋದು ಗಪ್ಪ ಮಕ್ಕೊಂಬಿಟ್ಟಿನಿ ಮನ್ಯಾಗ. ನೀನು ಬ್ಲಾಗ್ ಮಾಡಲಿಲ್ಲ. ಇವತ್ತು ಅಂಗಡಿ ಬಂದೀನಿ, ಬಟ್ ಇವತ್ತು ಆ ಥರ ಏನು ಸ್ಪೆಷಲ್ ಏನು ಅನಿಸ್ಬಾರ್ದು. ನೋಡು ರಾತ್ರಿ ಒಳಗೆ ಏನಾರ ಸ್ಪೆಷಲ್ ಆಕತ್ತೋ ಇಲ್ಲೋ. ಓಕೆ, ಏನೋ ಅಪ್ಡೇಟ್ ಇದ್ರು ಪಟ್ನ ಹೇಳ್ತಾ ಇರ್ತೀನಿ ದೋಸ್ತು. ಇವತ್ತು ದುಗ್ಗಾನ್ಯ ಬಂಧುಗಳ ಮದುವೆ ಸಮಾರಂಭ ಐತಿ. ಅದಕ್ಕೆ ನಮ್ಮ ಬಸ್ ಸ್ಟ್ಯಾಂಡ್ ಮ್ಯಾಗ ಕಿರಣ್ ಅನ್ನ ಅದನ್ನಲ್ಲ, ಅವ ಬಂದ ಒಂದು 12-18 ದೊಡ್ಡ ಸೈಜ್ ಅಲ್ಲಿ ಮೂಲೆ ಕಾಣತ್ತಲ್ರಿ, ಅಷ್ಟು ದೊಡ್ಡ ಸೈಜ್ ಒಂದು ಫ್ರೇಮ್ ಆರ್ಡರ್ ಕೊಟ್ಟೋಗಿದ್ದಾರೆ. ಅಷ್ಟು ದೊಡ್ಡ ಮಾಡಪ್ಪ ಅಂತೇಳಿ. ನನ್ನ ಪ್ರಿಂಟ್ರ್ ತೆಗಿಯಂಗಿಲ್ಲ, ನಾ ಪಟ ಈಗ ಎಡಿಟ್ ಮಾಡ್ಕೊಂಡು ಇಲ್ಲಿ ಅಕ್ಷಯ್ ಫೋಟೋ ಸ್ಟುಡಿಯೋ ಕಡೆ ಹೋಗ್ತೀನಿ. ಓಕೆ, ಸೊ ಲೆಟ್ಸ್ ಗೋ. ದೋಸ್ತು ಇದು ಫೋಟೋ ಹೆಂಗೈತಲ್ಲ ಹಂಗೆ ಪ್ರಿಂಟ್ ಹಾಕಿ ಫ್ರೇಮ್ ಹಾಕಿ ಕೊಡು ಅಂತ ಹೇಳ್ತಾರೆ. ಸೊ ನಾವು ಭಾಳ ಏನು ಚೇಂಜಸ್ ಮಾಡಿಲ್ಲ, ಬಟ್ ಟೈಟಲ್ ಒಳಗೆ ಅಷ್ಟೇ ಗೆಳೆಯರ ಬಳಗ ಅಂತ ಹಾಕಂತ ಹೇಳಿದಾರೆ. ಓಕೆ, ಲೆಟ್ಸ್ ಗೋ. ಇನ್ನು ಪಟ್ನ ಹೋಗ್ಯಾರ ಫ್ರೇಮ್ ಹಾಕ್ಸ್ಕೊಂಡ್ಬಂದು ದೋಸ್ತು ಅಕ್ಷಯ್ ಫೋಟೋ ಸ್ಟುಡಿಯೋ ಅವ್ನ ಕಡೆ ಅಂತ ಪ್ರಿಂಟರ್ ಇಲ್ಲ ಅಂತ, ಯಾಕಂದ್ರೆ ಅದು ಹುಬ್ಳಿಗೇನೋ ರಿಪೇರಿ ಮಾಡಕ್ಕೆ ಹೋದಾರಂತ. ಹಿಂಗಾಗಿ ನಾವು ಪ್ರಿಂಟ್ ಹಾಕಂಗಿಲ್ಲಪ್ಪ ಅಂತ ಹೇಳಿದ್ರು. ಇನ್ನು ನನಗೆ ಅನಿವಾರ್ಯ ಈಗ ಆರ್ಡ್ರ್ ತೊಗೊಂಡಂತಂದ್ಮೇಲೆ ಅದನ್ನ ಮಾಡಿಕೊಡೋದು ನನ್ನ ಕರ್ತವ್ಯ. ಅದಕ್ಕೆ ನಾನು ಪಟ್ನ ಮತ್ತಲ್ಲಿ ತಡ ಮಾಡ್ದೆ. ನಮ್ಮ ಪಾಪ ಬೀರು ಮಕ್ಕಳಿ ಬಂದಿದ್ದ ಬಸ್ ಸ್ಟ್ಯಾಂಡ್ ಕಡೆ, ಅವ್ನ ಬೈಕ್ ತೊಗೊಂಡು ಅವನ ಕರ್ಕೊಂಡು ಯರಗಟ್ಟಿ ಕಡೆ ಹೊಂಟ್ಬಿಟ್ಟಿವಿ. ಫೈನಲಿ ಯರಗಟ್ಟಿ ಬಂದ್ವಿ. ಈಗ ನೋಡ್ಬೇಕು ಇಲ್ಲಿ ಪ್ರಿಂಟ್ರು ಚಾಲೋ ಅದಾವ ಇಲ್ಲೋ, ಇಲ್ಲಿ ಸ್ಟುಡಿಯೋಗಳು ಚಾಲೋ ಅದಾವ ಇಲ್ಲೋ ಗೊತ್ತಿಲ್ಲ. ಮಧ್ಯಾಹ್ನ ಊಟ ಟೈಮಿಗೆ ಬಂದಿದ್ವಿ. ನೋಡ್ಬೇಕು ದೋಸ್ತ. ಫೈನಲಿ ನಾವು ಕಡ್ಕೋಕೆ ಬಂದ್ವಿ ರೀ. ಕಲ್ಯಾಣ ಮಂಟಪ ಕಡೆ ಹೊಂಟಿವಿ. ಹೋಗಿ ಪಟ್ನ ಅನ್ನಗಳು ಹೋಗಿ ಫ್ರೇಮ್ ಕೊಟ್ಬಿಡು. ಒಂದು ಗಂಟೆಗೆ ಬಂದ್ರು ಬೈ. 1 ಗಂಟೆಗೆ ಗಾಡಿ ದೋಸ್ತ. ಫೈನಲ್ ಆಗಿ ನಾವು ಫ್ಯಾಮಿಲಿ ಫೋಟೋ ಬಂದಿದ್ವಿ, ಫ್ಯಾಮಿಲಿ ಪ್ರೋಗ್ರಾಮ್ ಬಂದ್ಬಿಟ್ಟಿವ್ರಿ. ಪಾಪ ಅಣ್ಣಗಳು ನಮ್ಮ ಸಲ ಇಲ್ಲಿ ದಾರಿ ಕಾಯ್ತ. ಪಾಪ ಆಗ ಮಧ್ಯಾಹ್ನ ಕೊಡೋದಿತ್ತು, ನಮ್ಮ ಸಲ ಲೇಟ್ ಆಗ್ಬಿಡ್ತ್ರಿ. ಇನ್ನು ಅಣ್ಣಗಳಿಗೆ ಬಾಳೆ ಬರೋ ಮಟ್ಟ ನಾವು ಹಿಂಗೆ ಕುಂದ್ರದು ನೋಡ್ರಿ. ಅಣ್ಣಗಳು ಬಂದ್ರೆ ಕೇಕ್ ಕಟ್ಸಕತ್ತಾರ ದೋಸ್ತು. ಅಣ್ಣಗಳು ಪಾಳೆ ಬಂತಂತೂ ಇದ್ದು ಹೋಗ್ಯಾರ ಕೇಕ್ ಕಟ್ ಮಾಡ್ಸತ್ತಾರ. ವಾಯ್ಸ್ ಕ್ಲಿಯರ್ ಬರ್ತೈತೆ. ಫೈನಲಿ ಆ ಗಳಿಗೆ ಬಂದ್ಬಿಡ್ತೀವಿ. ಯಾವುದಕ್ಕೆ ಪಾಪ ಅವ್ರು ಚಟ್ಪಡಿಸಿದ್ರು. ನಡಿಕೆ ಬಂದಿರ್ತಾನೆ ಕ್ಯಾಮ್ರಾಮ್ಯಾನ್ ಕೇಕ್ ಶೂಟ್ ಮಾಡ್ತಾವನೆ. ಏನು ಬರ್ಸಾರಂತ ಹುಲಿ ಸರ್ಲಿ ಹುಲಿ ಕುಂದ್ರ ಬೈಲೆ ಮುಂದೆ ಅಡ್ಡಾಡ್ತಾರ ಹಾಂ. ಇವಂದಪ್ಪಂದು ಬಾಕಿ ಇತ್ತು, ಬ್ಲಾಗ್ದಾಗ ಬಂದಿತ್ತು. ಅದೇ ಬ್ಲಾಗ್ದಾಗ ಹಾಕಿ ಬಿಡ್ತಾನ. ಅಣ್ಣಯ್ಯ ಅದೇ ನೋಡಂಗಿಲ್ಲ ನೋಡ್ತಾನ. ದೋಸ್ತು ನಮ್ಮ ಆದರ್ಶ ದಂಪತಿಗಳು ನ್ಯೂ ಕಪಲ್ಸ್. ಓ ಚಪ್ಪಾಳೆ ತಾಲಿಯ ಸ್ಮೈಲ್ ವಿತ್ ಕ್ಯಾಮ್ರಾಮನ್ ಅದು ಅಣ್ಣ ವೈನಿ ತಿನ್ನೋದಕ್ಕಿಂತ ಇಂಪಾರ್ಟೆಂಟ್ ಫೋಟೋದ್ ರೀ. ನೋಡಲ್ಲಿ ಎಷ್ಟು ಚಂದ ಸ್ಮೈಲ್ ಕೊಟ್ಟು ಫೋಟೋ ಹೊಡ್ಸತ್ತಾರ.
ನೀವೇ ಆರ್ಡರ್ ಬಂದಲ್ಲಿ ಖಾಲಿ ಕುಂಸೆಟ್ಟಿ ಇರೋಣ 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 ಅಣ್ಣಯ್ಯ ಅಣ್ಣಯ್ಯ ಓ ಸಣ್ಣ ಪುಟ್ಟಿ ಕೇಕ್ ತಿನ್ಸಾದತಿ ತನ್ನ ಇಟೀಟ ಕೈಗಳಿಂದ ಇಟೀಟ ಕೇಕ್ ತಿನ್ಸಾದತಿ ಏ ಪಾಪ ದೋಸ್ತು ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಬೇಕು. ನನ್ನ ವಾಯ್ಸ್ ನಂದು ಇಲ್ಲ ಬರುತ್ತೆ ದೋಸ್ತು. ಫೈನಲಿ ಅಣ್ಣಗಳು ಏನೂ ಮಾಡತ್ತಾರ ಗದ್ಲ ಯಾಂಬಲ್ಲ ಚೇರ್ ಮುಂದೆ ಎತ್ತಿಡೋತಾರ. ಗಿಫ್ಟ್ ಕೊಡಕ್ಕೆ ಚೇರ್ ಹಾಕೊಂಡು ಸಪೋರ್ತಾರ ಅವ್ರು. ದೋಸ್ತ ಫೈನಲಿ ಸರಿ ಮಾಡೋಣ ಫ್ರೇಮ್ ಕೊಡತ್ತಾರ್ರಿ. ಸರ್ದಪ್ಪ ದೋಸ್ತ ಫೈನಲಿ ಫ್ರೇಮ್ ಅಂತ ಕೊಟ್ಟರು. ಏನೋ ಹರ್ಸಾತಾರ ಅವ್ರ ಕಡೆಯಿಂದ. ದೋಸ್ತು ಫೈನಲಿ ಫ್ರೇಮ್ ಅಂತ ಇಂತೂ ಕೊಟ್ಟರು. ಅಣ್ಣಗಳು ಒಟ್ಟು ಖುಷಿಯಾಗ್ಯಾರ. ದೋಸ್ತ ಫೈನಲಿ ಎಲ್ಲರೂ ಖುಷಿಯಿಂದ ಹೊಂಟರು. ನಾವು ಊಟ ಮಾಡಿರ್ತೀವಿ ಮದುವೆ ಮಂಟಪಕ್ಕೆ ಬಂದಿದ್ದೀರ. ಹಾಗೆ ನಾವು ನಮ್ಮ ದೇವರು ಊಟ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಊಟಕ್ಕೆ ಕುಂತು ಬಿಟ್ಟಿವಿ ರೀ. ಪದಸರಿ ಅಡುಗೆ ಐತಿ, ಪದಸರಿ ಬಳಕೆರಿ ಅದು ಹೋಗ್ಬಿಡ್ರಿ ದೋಸ್ತ. ಫೈನಲಿ ಪದಸರಿ ಊಟ ಮಾಡ್ಕೊಂಡು ನಾವು ಮಾಡ್ತೀವಿ ರೀ ನಮ್ಮ ಮನೆ ಕಡೆ. ಮನೆ ಕಡೆ ಹೋಗಿ ರೆಸ್ಟ್ ಮಾಡಿದ್ವಿ ಸರ್ ದೋಸ್ತು. ಫೈನಲಿ ಇವತ್ತು ಮಾತ್ರ ಬೆಂಕಿ ಬರಗಾಲ ಆಗ್ರಿಪ್ಪ. ಇವತ್ತು ಬಾಳೆ ನಂದು 7-11 ಆಗಿತ್ತು ರೀ. ಬೆಳಗ್ಗೆ ಬ್ಲಾಗ್ದಾಗ ಇವತ್ತೇನು ಸಾದಾ ದಿವಸ ಇವತ್ತೇನು ಹಂಗೆ ಖಾಸಿಲ್ಲ ಅಂತ ಹೇಳಿದ್ವಿ. ಇವತ್ತು ದೇವ್ರ ಎಂಥ ಲೀಲೆ ನೋಡ್ರಿ. ಓಡಾಡಿಸ್ಬಿಟ್ರಿ ಎರಗಟ್ಟಿಂದ ಕಡ್ಕೊಂಡ್ಬಿಟ್ಟ. ಇವು ನಾನು ಅನ್ಕೊಂಡ್ರಿಕಿಲ್ರಿ. ಇವು ಬೆಂಕಿ ಬರಗಾಲ ಆತಾಡ್ರಿಪ್ಪ. ಮತ್ತು ಹೆಜ್ಜೆ ಇತ್ತಾಗಡೆ ಒಂದು 12-18 ಫ್ರೇಮ್ ಆರ್ಡ್ರ್ ತೊಗೊಂಡ್ಬಿಟ್ಟಿದ್ರಿ ಅಣ್ಣಗಳು. ಅದನ್ನು ಮಾಡಿಕೊಡ್ಬೇಕಂದ್ರೆ ಇಲ್ಲಿ ಅಕ್ಷಯ್ ಫೋಟೋ ಸ್ಟುಡಿಯೋದವ ಮೊದ್ಲೇಕ ಐತಪ್ಪ ಅಂತಂದ್ರು. ಹಿಕ್ಕಟ್ಟು ಅಲ್ಲಿ ಓದ್ಗಳು ಪ್ರಿಂಟ್ರೇ ಇದ್ರಕ್ಕಿಲ್ರ. ಹುಬ್ಳಿ ರಿಪೇರಿ ಓದ್ಬಿಟ್ಟಾರಂತ. ಬರೀ ಫ್ರೇಮ್ಗಳು ಅಷ್ಟದಾವಂತ, ಪ್ರಿಂಟ್ರ್ ಇಲ್ಲ ಅಂದ್ಬಿಟ್ರು. ಏನು ಮಾಡ್ಬೇಕು ದಿಕ್ ಬದಲಾಗ್ಬಿಡ್ತು. ನನ್ನ ಕಡೆ ಐತಿ ಸಣ್ಣ ಪ್ರಿಂಟ್ರ್ ಐತ್ರಿ. ಇದು ಸಣ್ಣ ಪ್ರಿಂಟ್ರ್ ಐತಿ. ಇದು ಬರೀ 8-12 ಅಂದ್ರೆ 8 ಇಂಚ್ ಆಗಲ್ಲ 12 ಇಂಚ್ ಉದ್ದ ಅಷ್ಟು ಪ್ರಿಂಟ್ ಮಾಡೋದ್ರಿ. ಇದು ಅವು 12-18 ಇನ್ನು ಹೆಂಗೆ ಓಡಿಸ್ಬೇಕಂತ 1 ಫೋಟೋ 1.5 ಫೋಟೋದು ಹೇಳಿದ್ರಿ ಅವ್ರು. ದಿಕ್ಕ ಬದಲಾಗ್ಬಿಡ್ತೀರಿ ನನಗೆ. ಇವು ನೋಡ್ರಿ ಇಲ್ಲ ಅಂದ್ಬಿಟ್ಟ. ಇನ್ನು ಅವ್ರು ನೋಡ್ರಿ ಅರ್ಧ ತಾಸನೇ ಕೊಡು ಅಂತ ಹೇಳಿದಾರೆ. ಎಲ್ಲ ಕುಡಿತು ಏನು ಮಾಡಬೇಕು ತಿಳಿಲ್ಲ. ಪಟ್ನ ಮತ್ತು ನಮ್ಮ ಹುಲಿ ಬಂದಿತ್ತು ಪಾಪ ಬೀರ. ಅವ್ನ ಬೈಕ್ ಕಿಸ್ಕೊಂಡ ಅವನು ಪಾಪ ಒಂದ ಮಾತಿಗೆ ಹೇಳಂತಲೇ ಬಂದುಬಿಟ್ರಿ. ಹಾಗೆ ಅದೊಂದು ಖುಷಿ ಆಯ್ತು. ಪಾಪ ಅವನು ಈ ಎಲ್ಲ ಕ್ರೆಡಿಟ್ ಅವಂಗ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ಪಾಪ ಎಷ್ಟು ಫಾಸ್ಟ್ ಹೆಂಗ್ಬಿಡೋದು ಹೆಂಗಿಲ್ಲೋ ಹೋಗು ಮರಣ. ಮತ್ತು ಅವಿರ್ಲಿಕ್ಕೆ ನಾನೇ ಇವತ್ತು ಫ್ರೇಮ್ ರೆಡಿ ಹಾಕಿರ್ಕಿಲ್ಲ ರೀ. ಅಣ್ಣಗಳು ಅಲ್ಲಿ ಏನು ಸ್ಟೇಜ್ ಮೇಲೆ ಕೊಡಕ್ಕೆ ಹಾಕಿರ್ಕಿಲ್ಲ. ದೇವ್ರ ಪುಣ್ಯ ದೇವ್ರು ಬಂದ್ರ ಹುಲಿ. ಥ್ಯಾಂಕ್ಸ್ ಹುಲಿ. ನೀನು ನೋಡತ್ತೆ ಅಂತ ತಿಳ್ಕೊಂಡೆ ನಿಮ್ಗೆ ಥ್ಯಾಂಕ್ಸ್ ಪಾ ಹುಲಿ. ನೀ ಇಲ್ದ ಮತ್ತು ನೆಕ್ಕಿ ಆ ಫ್ರೇಮ್ ಕೊಡಿಸ್ತೀವಿ ಮಾಡ್ಕೊಡಕ್ಕೆ ಹಾಕಿರ್ಕಿಲ್ಲ. ಮತ್ತು ಅಷ್ಟಲ್ದು ಎರಗಟ್ಟೆ ಹೋಗಿವ್ರಿ. ಅಲ್ಲಿ ನೋಡ್ರಿ ನಾನು ನೋಡ್ರಿ ಶಿವ ಆರ್ಟ್ಸ್ ಕಡೆ ಮಾಡ್ಸಿದ್ನಿ ಕಾಯಂ 12 ದಿನ ಫ್ರೇಮ್ಗಳು. ಅಲ್ಲಿ ಹೋಗ್ತೀವಿ. ಅವ್ರದ್ದು ಪ್ರಿಂಟ್ರು ಹುಬ್ಳಿಗೆ ರಿಪೇರಿ ಬಂದೈತಿ. ಹುಬ್ಳಿ ಕಳಿಸಿ ಬಂದುಬಿಟ್ರಿ ಅವ್ರು. ಮತ್ತು ಅವರು ಮತ್ತು ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೂ. ಮತ್ತು ಈ ಕಡೆ ಅಲ್ಲಿ ಇನ್ನೊಬ್ಬ ಅಣ್ಣ ಫೋನ್ ಹಚ್ಚಿನಿ ಫ್ರೇಮಿನ ಅಂಗಡಿ. ಅವು ಸ್ಟುಡಿಯೋದವ. ಬಟ್ ಅವ ಇನ್ನೊಂದು ಸ್ಟುಡಿಯೋ ಐತಲ್ಪ ಅಲ್ಲಿ ಹೋಗ್ರಿ ನಾ ಅಲ್ಲಿ ಫೋನ್ ಹಚ್ಚಿ ಹೇಳಿದ್ನಂದ್ರು. ಮತ್ತು ಅಲ್ಲಿ ಹೋದ್ವಿ. ಅವ್ರು ನೋಡ್ರಿ ಊಟಕ್ಕೆ ಹೋಗ್ಬಿಟ್ಟಾರೆ ಮಧ್ಯಾಹ್ನ ಹೇಳಿದಾಗ.
ಚಡ್ಡಿ ಹರ ಏನು ಮಾಡ್ಬೇಕು ದಿಕ್ಕ ಬದಲಾಗ್ಬಿಡ್ದು ಅವ್ರು ನೋಡಿ ಅರ್ಧ ತಾಸನ್ನ ಕೊಡ್ತೇವೆ ಒಂದಿದ್ದು ಒಟ್ಟ ಸಿಗಲೇ ಇಲ್ರಿ ಅವ್ರು ನೋಡಿ ಇಲ್ಲ ಇನ್ನೇನು ಮಾಡೋದು ಇನ್ನು ಅಂಥವ್ರಿಗೆ ಅಣ್ಣಗಳು ಮತ್ತೊಂದು ಫೋಟೋ ಬಿಟ್ಬಿಟ್ಟಾರೆ ಇದೊಂದು ಯಾಡ್ ಮಾಡಪ್ಪ ಅಂತೇಳಿ ಒಬ್ಬ ಪರ್ಸನಿಂದ ಅವನೊಬ್ಬನ ಪರ್ಸನ್ ಅದ್ರೊಳಗೆ ಸೇರಿಸ್ಬಿಡಪ್ಪ ಅಂತ ಹೇಳ್ಯಾರು ಹೊಡ್ತ ಇನ್ನೇನು ಮಾಡೋದೇನು ಆ ಸ್ಟುಡಿಯೋದಾಗ ನೋಡ್ರಿ ಯಾರು ಇಲ್ಲರಿ ಅಲ್ಲಿ ಅಕ್ಕ ಅದಾಳು ಬಟ್ ಅಕ್ಕ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಎಡಿಟಿಂಗ್ ಇಕ್ಕಟ್ಟು ಆ ಅಣ್ಣ ಬರ್ಮಟ ಕಾದೀವ್ರಿ ಮತ್ತೊಂದು 15 ನಿಮಿಷ ಅಲ್ಲೇ ಹೋಗುತ್ತೆ ಅಣ್ಣ ಬರ್ಮಟ ಅಣ್ಣ ಬಂದ್ಗಳೇ ಪಟ ಮತ್ತೆ ಎಡಿಟ್ ಮಾಡ್ಕ್ಯಾರ ಪ್ರಿಂಟ್ ಹಾಕಿಕೊಟ್ರು ಫೈನಲಿ ನಾವು ಹೋಗಿ ತೊಗೊಂಡ್ಕ್ಯಾರ ಬಂದು ಅಣ್ಣಗಳ್ಗೆ ಒಪ್ಸಿವಿ ಆದ್ರೆ ಇನ್ನೂ ಸ್ಟೇಜ್ ಮ್ಯಾಗ ಲಾಸ್ಟ್ ಫೈನಲ್ ನೋಡಿದ್ರಲ್ಲ ನೀವು ಫೈನಲ್ ಸ್ಟೇಜ್ ಮ್ಯಾಗ ಕುಟುಂಬ ಸಮೇತ ಫೋಟೋ ಹೊಡ್ಕೊಳ್ಳೋದು ಪಾಪ ಅಷ್ಟು ಲೇಟ್ ಮಾಡಿಬಿಟ್ಟಿದ್ರು ಅಂದಾಜು 3:30 ಆಗಿ 4 ಆಗಿದ್ರು 4 ಆಗಿ ಬಂದಿರ್ಬೇಕು ಅಂಬಲ್ರಿ ಫೈನಲಿ ಒಟ್ಟು ಓಡ್ಯಾಡಿ ಗದ್ದಲ ಮಾಡಿಕೊಟ್ವಿ ಅದೇನು ಚಿಂತಿಲ್ಲಂಗೆ ದೋಸ್ತು ಏನು ಮಾಡೋಕೆ ಬರೋಂಗಿಲ್ಲ ರೀ ಈ ಫೋಟೋ ಪ್ರಿಂಟ್ ತೆಗಿಯೋ ಒಂದಿಷ್ಟು ಅರ್ಜೆಂಟ್ ಇದ್ದು ಆದರೂ ಮನ್ಯಾಗಲ್ಲಿ ಅವ್ವಾರ್ದು ಬಿಸಾಕಾಗಂಗಿಲ್ಲ ಈಗ ಅರ್ಜೆಂಟ್ ಅಂತ ಹೇಳ್ತಾರೆ ಹೋಗ್ಯಾರ ಇನ್ನು ಗಿರ್ನಿ ಚಾಲೂ ಮಾಡಬೇಕು ಅಂಗಡಿ ಇನ್ನು ಕದ ಹಾಕೊಂಡು ಹೋಗ್ರಿ ಲೆಟ್ಸ್ ಗೋ ದೋಸ್ತು ಹೆಂಗೆ ಕಾಣತ್ತೀನಿ ರೀ ಒಂಥರ ಬುಡ್ಡಾಗತ್ತೆ ಕಾಣತ್ತಿರ್ತಲ್ಲ ರೀ ಬೆಳಗ್ಗೆ ಬುಡ್ಡ ಆಗ್ಬಿಟ್ಟಿನಿ ರೀ ಏನು ಮಾಡಕ್ಕೆ ಬರಂಗಿಲ್ಲ ಹಿಟ್ಟಿನ ದೋಸು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬಟ್ ಒಂದು ಜಾಕ ಮಾಡಿಬಿಟ್ರೆ ಫ್ರೆಶ್ ಆಗಿಬಿಡ್ತೀವಿ ರೀ ಡೋಂಟ್ ವರಿ ಬಿಸ್ನೆಸ್ ಸರಿ ಬಿಸ್ನೆಸ್ ಯಾವ್ದು ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ಬಿಡೋದು ರೈಟ್ ದೋಸ್ತು ಭಾಳ ಲೇಟ್ ಆತ್ರಿ ನೋಡಿ ಆಗ ಸಾಯಂಕಾಲ 5 ಗಂಟೆಗೆ 5 ಗಂಟೆಗೆ ಬಂದೀನಿ ತಿರುಗಿ ಮತ್ತೆ 7 ಗಂಟೆ ಆತ್ರಿ 2 ತಾಸು ಆತಿ ಇನ್ನೂ ಬೀಸನ್ ಮುಗಿಯೋದು ನೋಡಬೇಕು ನಾಳೆ ಮಂಗಳವಾರ ಸುಟಿ ಅಲ್ರಿ ಅದಕ್ಕೆ ಇವತ್ತು ಭಾಳ ಬಂದವು ಬಟ್ ನಾವು ಬೀಸ್ಕೇರ್ ಮತ್ತು ಸ್ಟುಡಿಯೋಕ್ಕೆ ಹೋಗ್ಬೇಕು ರೀ ಸ್ಟುಡಿಯೋಕ್ಕೆ ಹೋಗಿ ಒಂದಿಷ್ಟು ಪ್ರಿಂಟ್ ಅದಾವೆ ಅವನ್ನ ಪ್ರಿಂಟ್ ತೆಗೆದು ಬ್ಲಾಗ್ನ ಎಂಡ್ ಮಾಡಿಬಿಡು ಓಕೆ ದೋಸ್ತು ನನ್ನ ಕಸ್ಟಮರ್ ಹೊಳೆ ಮೇಲೆ ಫೋನ್ ಹಚ್ಚತ್ತಿದ್ರು ಅದಕ್ಕಾಗಿ ನಾನು ತಡ ಮಾಡಿಲ್ಲ ನಮ್ಮ ಅಪ್ಪರಿಗೆ ಹೇಳಿನಿ ಅಪ್ಪರ ನೀವು ಹೋಗಪ್ಪ ಅಂತೇಳಿ ಕಳಿಸಿರು ನಾ ಪಟ್ನ ರೆಡಿ ಆದವನ ಫ್ರೆಶ್ ಆಗಿ ಬೈಕ್ ತೊಗೊಂಡು ಪಟ್ನ ಅಂಗಡಿ ಕಡೆ ಹೋಗ್ಬಿಡ್ತೀನಿ ರೀ ಫೈನಲಿ ನಾವು ಅಂಗಡಿ ಬಂದ್ಕ್ಯಾರ ಪಟ ಅವನ್ನೆಲ್ಲ ಎಡಿಟ್ ಮಾಡಿ ಪ್ರಿಂಟ್ ಹಾಕ್ಯಾರ ಅಷ್ಟು ಪ್ರಿಂಟ್ ತೆಗೆದ್ಕ್ಯಾರ ಅನ್ನ ಕೊಟ್ಬಿಡ್ತೀವಿ ದೋಸ್ತು ಫೈನಲಿ ಬಂದ ನಾವು ಅಣ್ಣರಿಗೆ ಪಟ ಪ್ರಿಂಟ್ ಹಾಕಿ ಕೊಟ್ಬಿಟ್ವಿ ನಮ್ಮದು ಕೆಲಸ ಜಳ ಆತಿ ನೋಡು ನೀವು ಯಾವ ಕಸ್ಟಮರ್ ಬಂದ್ರೆ ಹಾಗೆ ಬರ್ಲಿಕ್ಕಂದ್ರೆ ಮನೆಗಡೆ ಹೋಗ್ಬಿಡಿ ಲೆಟ್ಸ್ ಗೋ ದೋಸ್ತು ನಾವು ಫೈನಲಿ ಮನೆ ಬಂದ್ವಿ ಪಾಪ ನಮ್ಮಪ್ಪ ಇನ್ನೂ ಗಿರ್ನಿ ಚಾಲೂ ಮಾಡ್ಯಾನ್ರಿ ಇನ್ನೂ ಬಿಸನ್ ಖಾಲಿ ಆಗಿಲ್ಲ ನಾವು ಪಟ ಪ್ರಿಂಟ್ ಕೊಟ್ಟು ಬಂದ್ಬಿಟ್ನಿ ಡೋಂಟ್ ವರಿ ಅಕ್ಕ ಇನ್ನೊಂದು ಸ್ವಲ್ಪ ಅದಾವು ಅಂದ್ರೆ ಊಟ ಅಷ್ಟು ಕೂಡ ಊಟ ಮಾಡ್ತೀವಿ ಓಕೆ ಲೆಟ್ಸ್ ಗೋ ಬಾಯ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್